ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಸಂಬಂಧಿಸಿದಂತಹ ವಿಚಾರ ಹೈಕೋರ್ಟ್ನಲ್ಲಿ ಕ್ಲೈಮ್ಯಾಕ್ಸ್ ಹಂತವನ್ನು ಈಗಾಗಲೇ ತಲುಪಿದೆ. ನಾಳೆ ಅರ್ಜಿ ವಿಚಾರಣೆ ಮುಂದುವರಿಯಲಿದ್ದು ಏನಾಗುತ್ತೋ ಏನೋ ಅನ್ನುವಂತಹ ಟೆನ್ಷನ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಇದ್ದಾರೆ. ಇದರ ಮಧ್ಯೆನೇ ಬಿಜೆಪಿಯವರು ಮೂಡಾ ಸಭೆಯ ಆಡಿಯೋವೊಂದನ್ನು ಸಿಡಿಸಿದ್ದಾರೆ. ಮತ್ತೊಂದು ಕಡೆ ರಾಜಭವನ ಚರೋಕೆ ಕೈಪಡೆ ಸಜ್ಜಾಗಿ ನಿಂತಿದೆ. 50 ಗೊತ್ತಿದ್ದಂಥ ಪ್ರಕರಣಗಳು ಮಾತ್ರ ಸಭೆ ಮುಂದೆ ತರೋಣ, ಇಲ್ಲವರೆ ಅವರು ಕೋರ್ಟ್ ಹೋಗಲಿ. 50-50 ಅನುಪಾತದ ನಿವೇಶನ ನೀಡಲು ನಿರ್ಣಯವಾಗುವುದಿಲ್ಲ. ಮುಖ್ಯಮಂತ್ರಿಗಳು ಈ 14 ಸೈಟಿನ ವಾಂಚಲ್ಯಕ್ಕೋಸ್ಕರ 5,000 ಕೋಟಿ ಹಗರಣವನ್ನ ತನಿಖೆ ಮಾಡೋದನ್ನು ತಪ್ಪಿಸ್ಕೋತಾ ಇದ್ದಾರೆ. ನಾಳೆ ಆರ್ಗ್ಯುಮೆಂಟ್ ಆಗಲಿ, ನೋಡೋಣ ಏನು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಮರ ಸಾರಿರುವ ಬಿಜೆಪಿ ಇದೀಗ ಮತ್ತೊಂದು ಆಡಿಯೋ ಬಾಂಬ್ ಬಿಟ್ಟಿದೆ. 2020 ನವೆಂಬರ್ 20ರಂದು ಮುಡಾದಲ್ಲಿ ನಡೆದ ಸಭೆಯ ನಡಾವಳಿಯ ಆಡಿಯೋ ಬಿಡುಗಡೆ ಮಾಡಿದೆ ಬಿಜೆಪಿ. ಯಾರು ಅಪರೂಪದ ಪ್ರಕರಣಗಳಲ್ಲಿ ಕೋರ್ಟ್ ನಿರ್ದಿಷ್ಟ ನಿರ್ದೇಶನ ಪ್ರಕರಣ ಕೊಟ್ಟಾಗ ಅನಿವಾರ್ಯವಾಗಿ ನಾವು ಅದಕ್ಕೆ ನಿರ್ಣಯಕ್ಕೆ ಬರಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಕಳೆದ ಸಭೆಯಲ್ಲೂ ಕೂಡ ಪೂರ್ಣವಾಗಿ ಚರ್ಚೆ ಮಾಡಿದಂಥ ಸನ್ನಿವೇಶದಲ್ಲಿ ಎಲ್ಲ ಬಹುಮತದ ಒಪ್ಪಿಗೆ ಬಂದಂಥ ವಿಚಾರ ಏನಂತಂದ್ರೆ, ಯಾವುದೇ ಪ್ರಕರಣಗಳಿದ್ರೂ 50% ಕೊಡಕ್ಕೆ ಇಲ್ಲಿದ್ದೇನೆ. ಯಾಕೆ ಈ ಸಬ್ಜೆಕ್ಟ್ ನಿಯಮ ರೂಪಕ್ಕೆ ತಂತು ಅಂತಂದ್ರೆ, ಪ್ರತಿ ಸತಿ 20-30 ಬರೋದು ಪ್ರತಿ ಸಬ್ಜೆಕ್ಟ್ ಮಂಡಿಸಬಾರದು. ಇಲ್ಲೇ ಪಕ್ಷದಲ್ಲಿ 50-50 ಒಪ್ಪಿದಂಥ ಪ್ರಕರಣಗಳು ಮಾತ್ರ ಸಭೆ ಮುಂದೆ ತರೋಣ, ಇಲ್ಲವರೆ ಅವ್ರು ಕೋರ್ಟ್ ಹೋಗ್ಲಿ ಅನ್ನೋದನ್ನ ಹೋದ ಸತಿ ಕೂಡ ಹೇಳಿದ್ವಿ. ಅದೇ ನಿರ್ಣಯದೊಂದಿಗೆ ಈ ಸತಿ ಮುಂದೆ ಹೋಗೋಣ, ಎಲ್ಲರೂ ಅದು ಹೆಜ್ಜೆ ಹೋಗೋಣ. 50-50 ಅನುಪಾತದ ನಿವೇಶನ ನೀಡಲು ನಿರ್ಣಯವಾಗುವುದಿಲ್ಲ, ನಿರ್ಣಯ ಆಗಲ್ಲ. ಆಯುಕ್ತರು ಮತ್ತು ರಾಜೀವ್ ಚೇರ್ಮನ್ ಇಬ್ರು ಸೇರ್ಕೊಂಡ್ಬಿಟ್ಟು ಈ ತರ ತೀರ್ಮಾನ ಆಯ್ತು ಅಂತ ಹೇಳಿ ಸರ್ಕ್ಯುಲರ್ ಆದೇಶಕ್ಕೆ ಸಹಿನೇ ಮಾಡ್ತಾರಲ್ಲಿ ನಿರ್ಣಯಕ್ಕೆ, ಆದ್ರೆ ಅದು ಅಲ್ಲಾಗಿರೋದಿಲ್ಲ. ಆಡಿಯೋ ಬಾಂಬ್ ಜೊತೆ ಇನ್ನೂ ಒಂದು ಅಸ್ತ್ರ ಸಿಕ್ಕಿದೆ ಬಿಜೆಪಿ ಕೈಗೆ. ಅದು ಮುಡಾ ವಿವಾದ ಆಗುತ್ತಲೇ ಸಸ್ಪೆಂಡ್ ಆಗಿದ್ದ ಅಂದಿನ ಆಯುಕ್ತ ದಿನೇಶ್ ಕುಮಾರ್ಗೆ ಹಾವೇರಿ ವಿವಿ ರಿಜಿಸ್ಟ್ರಾರ್ ಕೊಟ್ಟಿದ್ದು. ಯಾವ ಅಧಿಕಾರಿ ಮಾಡಿದ್ರು ಅವ್ರದ್ದು ವರ್ಗಾವಣೆ ಆಗತ್ತೆ. ಇದು ಹಗರಣದಲ್ಲಿ ಪರಿಚಯಿಸಿದ ಒಬ್ಬ ಆಯುಕ್ತನಿಗೆ ಕುಲಸಚಿವರ ಹುದ್ದೆಯನ್ನ ಪ್ರಮೋಷನ್ ಮೇಲೆ ಕೊಡ್ತಾರೆ ಅನ್ನೋದಾದ್ರೆ, ಅಲ್ಲರಿ ಇಡೀ ಮೂಡನ್ನ ದಿವಾಳಿ ಮಾಡುವುದಂತೂ ಇವನ್ನ ತಗೊಂಡೋಗಿ ಒಂದು ಎಜುಕೇಶನ್ ಯೂನಿವರ್ಸಿಟಿ ರಿಜಿಸ್ಟರ್. ಮುಡಾ ಅಕ್ರಮದಲ್ಲಿ ಕೆಎಎಸ್ ಅಧಿಕಾರಿ ಜಿಟಿ ದಿನೇಶ್ ಕುಮಾರ್ ಮೇಲೆ ಗಂಭೀರ ಆರೋಪವಿತ್ತು. ಆರೋಪ ಕೇಳಿಬಂದ ತಕ್ಷಣ ಮೈಸೂರಿಗೆ ಆಗಮಿಸಿದ್ದ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಸಭೆ ನಡೆಸಿ ಮುಡಾ ಆಯುಕ್ತರಾಗಿದ್ದ ಜಿಟಿ ದಿನೇಶ್ ಕುಮಾರ್ ವರ್ಗಾವಣೆ ಮಾಡಿದ್ರು. ಯಾವುದೇ ಸ್ಥಳ ತೋರಿಸದೆ ವರ್ಗಾವಣೆಯಾಗಿದ್ದ ಜಿಟಿ ದಿನೇಶ್ ಕುಮಾರ್ ಇದೀಗ ಹಾವೇರಿ ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ಹುದ್ದೆ ನೀಡಿದೆ ಸರ್ಕಾರ. ಮುಡಾದಲ್ಲಿ ಅಕ್ರಮ ಮಾಡಿದವರಿಗೆ ಇಲ್ವಾ ಶಿಕ್ಷೆ? ಸಸ್ಪೆಂಡ್ ಮಾಡುವುದು ಬಿಟ್ಟು ಉನ್ನತ ಅಧಿಕಾರ ಕೊಟ್ಟಿದ್ಯಾಕೆ? ಕುಲಸಚಿವರನ್ನಾಗಿ ಸರ್ಕಾರ ಹೇಗೆ ಮಾಡಿತು? ಮುಡಾ ವಿಚಾರವಾಗಿ ಸರ್ಕಾರದಲ್ಲಿ ಏನು ನಡೆಯುತ್ತಿದೆ? ಅಕ್ರಮ ಮಾಡಿದವರು ಬಂದ್ರೆ ವಿವಿ ಪರಿಸ್ಥಿತಿ ಏನಾಗಬಹುದು ಎಂದೆಲ್ಲ ಪ್ರಶ್ನಿಸಿರುವ ಬಿಜೆಪಿ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ನಾಳೆ ನಿರ್ಣಾಯಕ ದಿನ. ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಕೇಸ್ನ ವಿಚಾರಣೆ ನಡೆಯಲಿದೆ. ಅದರೊಟ್ಟಿಗೆ ರಾಜಭವನ ಚಲೋ ಕೂಡ ಹಮ್ಮಿಕೊಳ್ಳಲಾಗಿದೆ. ನಾಳೆ ರಾಜ್ಯಪಾಲರು ಟೈಮ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಯಾವಾಗ ಬರ್ತಾ ಇದ್ದೀರಾ ಅಂತ ಕೇಳಿದ್ರು, ಟೈಮ್ ಕೊಟ್ಟಿದ್ದಾರೆ, ಹೋಗ್ತಾ ಇದೀವಿ. ಚುನಾಯಿತ ಸರ್ಕಾರದ ಪದಚ್ಯುತಿ ಮಾಡೋದ್ರ ಜೊತೆಗೆ ಒಬ್ಬ ಎತ್ತರದ ಶೋಷಿತ ಸಮುದಾಯಗಳ ದೊಡ್ಡ ನಾಯಕ, ದೊಡ್ಡ ಧ್ವನಿಯನ್ನ ಅಡಗಿಸಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಧ್ವಂಸ ಮಾಡುವಂತ ಪಿತೂರಿ ಇದು. ನ್ಯಾಯಾಲಯದಲ್ಲೂ ಹೋರಾಟ ಮಾಡತಕ್ಕಂಥದ್ದು ಮತ್ತು ಗವರ್ನರ್ ಅವರಿಗೆ ರೆಪ್ರೆಸೆಂಟ್ ಮಾಡುವಂಥದ್ದು, ಇದೆಲ್ಲದಕ್ಕೂ ಆದಮೇಲೆ ಇದಕ್ಕೆ ಏನಾದರೂ ನಮಗೆ ಉತ್ತರ ಸಿಗಲಿಲ್ಲ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳನ್ನು ನೋಡುವಂಥ ಕಾರ್ಯಕ್ರಮನೂ ಕೂಡ ಚಿಂತನೆಯನ್ನ ಮಾಡಿದ್ದೇವೆ. ಯಡಿಯೂರಪ್ಪನವ್ರು ಏನೇನು ಮಾಡಿದ್ರು, ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಬೇಕಾಯಿತು, ಅದು ಬಿಜೆಪಿ ಅವರಿಗೆ. ಈ ಮಧ್ಯೆ ನಾಳೆ ಸಿದ್ದರಾಮಯ್ಯನವರಿಗೆ ಮುಡಾ ವಿಚಾರವಾಗಿ ನಿರ್ಣಾಯಕ ದಿನವಾಗಿದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಬಗ್ಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಈಗಾಗಲೇ ಸಿಎಂ ಪರ ವಾದ ಮಂಡಿಸಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ನಾಳೆ ದೂರುದಾರರ ಪರ ವಕೀಲರ ವಾದ ಇದೆ. ರಾಜ್ಯಪಾಲರ ಪರ ವಕೀಲ ತುಷಾರ್ ಮೆಹ್ತಾ ವಾದ ಕೂಡ ಇದೆ. ರಾಜ್ಯಪಾಲರ ನಿರ್ಧಾರಕ್ಕೆ ಸಮರ್ಥನೆ ಕೊಡಬಹುದು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 17A ಅಂಶಗಳ ಬಗ್ಗೆ ಉಲ್ಲೇಖ ಮಾಡಿ ಪ್ರಾಸಿಕ್ಯೂಷನ್ ಅನುಮತಿ ಬಗ್ಗೆ ಮನವರಿಕೆ ಮಾಡಿಕೊಡಬಹುದು. ವಿಸ್ತೃತ ವಾದ ಪ್ರತಿವಾದಗಳು ಇನ್ನೂ ಆಗಬೇಕಿದೆ. ನಾಳೆಯೇ ತೀರ್ಪು ಬರುತ್ತಾ ಅಥವಾ ಮುಂದೆ ಹೋಗುತ್ತಾ? ಕೋರ್ಟ್ ತೀರ್ಮಾನ ಏನಾಗುತ್ತೆ ಅನ್ನೋದೇ ಟೆನ್ಷನ್ ಎಂಬ ಟೆನ್ಷನ್ನಲ್ಲಿದ್ದಾರೆ ಸಿಎಂ. ನಾಳೆ ಆರ್ಗ್ಯುಮೆಂಟ್ ನಡೀತದೆ. ನಾಳೆ ಆರ್ಗ್ಯುಮೆಂಟ್ ಆಗಲಿ, ನೋಡೋಣ ಏನು ಹೈಕೋರ್ಟ್ ಏನು ತೀರ್ಮಾನ ಮಾಡ್ತದೆ ಅಂತ ಯೋಚನೆ ಮಾಡಿ. ಗೊತ್ತಿಲ್ಲ, ನನಗೆ ಕೇಳಿ ನೋಡ್ತೀನಿ. ವಿಜಯೇಂದ್ರ ರಾಜೀನಾಮೆ ಕೊಡು ಅಂದ್ರೆ ಕೊಟ್ಬಿಡೋಕ್ಕಾಗತ್ತೇನೆ? ನಾನು ಹಾಗಾದ್ರೆ ವಿಜಯೇಂದ್ರ ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಬಿಡು ಅಂತ ಹೇಳ್ತೀನಪ್ಪ, ಕೊಟ್ಬಿಡ್ತಾರ? ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ. ಕೈಪಾಳ್ಯದಲ್ಲಿ ಹೊಸ ಲೆಕ್ಕಾಚಾರ.
ಬಿಜೆಪಿ ವಿರುದ್ಧದ ಹೋರಾಟ. ನಾಳೆಯ ಹೈಕೋರ್ಟ್ ವಿಚಾರಣೆ ಬೆನ್ನಲ್ಲೇ ಕಾಂಗ್ರೆಸ್ನ ಇಬ್ಬರು ದಿಗ್ಗಜ ಸಚಿವರ ಮಧ್ಯೆ ಚರ್ಚೆ ನಡೆದಿದೆ. ಮಧ್ಯಾಹ್ನದ ಊಟ, ಇಲಾಖೆಗಳ ಕೆಲಸಗಳ ನೆಪದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಸಭೆ ಮಾಡಿದ್ದಾರೆ. ಆದರೆ ಯಾರೊಬ್ಬರೂ ಏನನ್ನೂ ಬಿಟ್ಟು ಕೊಡ್ತಿಲ್ಲ. ವಿಶೇಷ ಏನಿಲ್ಲ, ನಾವು ಅವ್ರ ಕಚೇರಿಗೆ ಹೋಗ್ತಾ ಇದ್ದೀವಿ, ನಾವೇ ಇಲ್ಲಿ ಬರ್ತೀವಿ ಅಂದ್ರೆ ಅಷ್ಟೇ. ಇಲ್ಲಿ ಬಂದ್ರು ಊಟ ಟೈಮ್ ಆಗಿತ್ತು, ಊಟ ಮಾಡಿದ್ರು ಅಷ್ಟೇ. ಮೊನ್ನೆ ಡಿಕೆ ಶಿವಕುಮಾರ್ ರಾಜ್ಯಪಾಲರ ಮೀಟಿಂಗ್, ಆಚೆ ಮೊನ್ನೆ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಸಭೆ, ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆ, ಹಾಗೆ ರಾಜಭವನ ಚಲೋ. ಸೊ ರಾಜ್ಯ ರಾಜಕಾರಣದಲ್ಲಿ ಹೊಸ ಬೆಳವಣಿಗೆಗಳು ಆಗ್ತಿವೆ. ಆದರೂ ಎಲ್ಲವೂ ಗಪ್ಚುಪ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.